ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಒಂದು ಮೋಜಿನ ವಿಜ್ಞಾನದ ಬಗ್ಗೆ ಮಾತಾಡೋಣ. ದಪ್ಪ ಬಟ್ಟೆ ಹೊಲಿಯುವಾಗ ಚೂಪಾದ ಸೂಜಿ ಎಷ್ಟು ಈಸಿಯಾಗಿ ಒಳಗೋಗುತ್ತೆ ಅಲ್ವಾ? ಹೌದು ಹೌದು, ತುಂಬಾ ಸುಲಭವಾಗಿ ಹೋಗುತ್ತೆ. ಅದೇ ಬಟ್ಟೆಗೆ ಒಂದು ಮೊಂಡದ ಪೆನ್ಸಿಲ್ ಚುಚ್ಚಿದ್ರೆ ಖಂಡಿತ ಒಳಗೆ ಹೋಗಲ್ಲ. ಅದೇ ಗುಟ್ಟು. ನಮ್ಮ ಇಂದಿನ ಮೂಲ ಲೇಖನಗಳಲ್ಲಿ ಈ ಬಗ್ಗೆ ಚರ್ಚೆ ಇದೆ. ಮತ್ತೆ ಹಿಮದಲ್ಲಿ ನಡೆಯುವಾಗ ಸ್ನೋ ಶೂಸ್ ಅಂತಾರಲ್ಲ, ಅದನ್ ಯಾಕೆ ಬಳಸ್ತಾರೆ ಅನ್ನೋದು ಕೂಡ. ಹೌದು. ಈ ಆಳವಾದ ಅಧ್ಯಯನ ಮಾಡ್ತಾ ಇದ್ದಾಗ ನಮಗೆ ತಿಳಿಯೋದು ಏನಂದ್ರೆ, ಇದು ಕೇವಲ ನಾವು ಎಷ್ಟು ಬಲವಾಟಿ ತಳ್ತೀವಿ, ಅಂದ್ರೆ ಎಷ್ಟು ಫೋರ್ಸ್ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಮಾತ್ರ ಅಲ್ಲ. ಓಹೋ, ಮತ್ತೆ ಯಾವುದ್ರ ಬಗ್ಗೆ? ಆ ಫೋರ್ಸು ಎಷ್ಟು ಜಾಗದ ಮೇಲೆ, ಅಂದ್ರೆ ಎಷ್ಟು ಏರಿಯಾ ಮೇಲೆ ಹರಡಿದೆ ಅನ್ನೋದೇ ಅಸಲಿ ಗುಟ್ಟು. ಅಂದ್ರೆ ಇದನ್ನೇ ಅಲ್ವಾ ವಿಜ್ಞಾನಿಗಳು ಪ್ರೆಷರ್ ಅಂತ ಕರೆಯೋದು? ನಿಖರವಾಡಿ. ಪ್ರೆಷರ್ ಅಂದ್ರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಅರ್ಥ. ಒಂದ್ ನಿಮಿಷ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನೋಟಿಸ್ ಬೋರ್ಡ್ಗೆ ಹಾಕುವ ಥಂಬ್ ಟ್ಯಾಕ್ ಪಿನ್ ತಗೊಳ್ಳೋಣ. ಸರಿ, ತಗೊಳ್ಳೋಣ. ನಾನು ಆ ಪಿನ್ನನ್ನ ಹೆಬ್ಬೆರಳಿಂದ ಒತ್ತಿದಾಗ ಮೇಲ್ಭಾಗ ಅಗಲವಾಗಿರೋದ್ರಿಂದ ಅದು ಬೆರಳಿಗೆ ಚುಚ್ಚಲ್ಲ. ಕರೆಕ್ಟ್. ಆದ್ರೆ ಅದ್ರ ಚೂಪಾದ ತುದಿ? ಹೌದು, ಆ ತುದಿ ಗಟ್ಟಿಯಾದ ಮರದ ಬೋರ್ಡ್ ಒಳಗೆ ಸುಲಭವಾಗಿ ಹೋಗುತ್ತೆ. ಆದರೆ ನಾನು ಎರಡೂ ಕಡೆ ಒಂದೇ ಸಮನಾದ ಫೋರ್ಸ್ ಹಾಕ್ತಾ ಇದ್ದೀನಿ ತಾನೆ? ಹೌದು, ನೀವ್ ಹಾಕೋ ಫೋರ್ಸ್ ಒಂದೇ. ಆದ್ರೆ ಪಿನ್ನಿನ ಮೇಲ್ಭಾಗದಲ್ಲಿ ಏರಿಯಾ ದೊಡ್ಡದಾಗಿದೆ, ಜಾಗ ದೊಡ್ಡದಾಗಿದ್ದಾಗ ಆ ಫೋರ್ಸ್ ಹರಡಿಕೊಳ್ಳುತ್ತೆ. ಓ, ಹಾಗಾಗಿ ಬೆರಳಿನ ಮೇಲಿನ ಪ್ರೆಷರ್ ಕಡಿಮೆ ಆಗತ್ತಾ? ಎಕ್ಸಾಕ್ಟ್ಲಿ. ಆದ್ರೆ ಆ ಚೂಪಾದ ತುದಿಯ ಏರಿಯಾ ಬಹಳ ಚಿಕ್ಕದು. ಸೊ ನೀವು ಹಾಕುವ ಸಂಪೂರ್ಣ ಫೋರ್ಸ್ ಆ ಒಂದು ಸಣ್ಣ ಬಿಂದುವಿನಲ್ಲಿ ಮಾತ್ರ ಒಂದೇ ಕಡೆ ಸೇರ್ಕೊಳ್ಳುತ್ತೆ. ಹೌದು, ಆ ಸಣ್ಣ ಬಿಂದುವಿನಲ್ಲಿ ಫೋರ್ಸ್ ಹೆಚ್ಚಾಗಿ ಮರದ ಬೋರ್ಡ್ ಒಳಗೆ ಸುಲಭವಾಗಿ ಹೋಗುತ್ತೆ. ಅರ್ಥವಾಯ್ತು. ಹಾಗಾದ್ರೆ ನಾನು ಪಿನ್ನನ್ನ ಓರೆಯಾಗಿ ತಳ್ಳಿದ್ರೆ ಆಗ್ಲೂ ಕೆಲಸ ಮಾಡ್ತಾ? ಇಲ್ಲ. ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಗರಿಷ್ಠ ಪ್ರೆಷರ್ ಸಿಗ್ಬೇಕಾದ್ರೆ ಫೋರ್ಸನ್ನ ನೇರವಾಗಿ 90 ಡಿಗ್ರಿ ಕೋನದಲ್ಲಿ ಹಾಕ್ಬೇಕು. ಅಂದ್ರೆ ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಗಿರ್ಬೇಕು ಅಂತನಾ? ಹೌದು ಹೌದು, ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಗಿರಬೇಕು. ಓರೆಯಾಗಿ ತಳ್ಳಿದ್ರೆ ಫೋರ್ಸ್ ಚದುರಿ ಹೋಗುತ್ತೆ. ಸರಿ ಸರಿ. ಈ ಪ್ರೆಷರ್ ಅನ್ನ ವಿಜ್ಞಾನಿಗಳು ಅಳೆಯೋದು ಹೇಗೆ? ಏನಾದ್ರೂ ಸುಲಭವಾದ ಫಾರ್ಮುಲಾ ಇದೆಯಾ? ಖಂಡಿತ ಇದೆ. ವಿಜ್ಞಾನಿಗಳ ಫಾರ್ಮುಲಾ ಏನಂದ್ರೆ ಪ್ರೆಷರ್ ಸಮ ಫೋರ್ಸ್ ಭಾಗಿಸು ಏರಿಯಾ. ಅಂದ್ರೆ P=F/A ಅಂತನಾ? ಹೌದು. ಇಲ್ಲಿ ಫೋರ್ಸ್ ಅನ್ನ ನ್ಯೂಟನ್ಸ್ಗಳಲ್ಲಿ ಮತ್ತೆ ಏರಿಯಾವನ್ನ ಸ್ಕ್ವೇರ್ ಮೀಟರ್ಸ್ಗಳಲ್ಲಿ ಅಳೀತಾರೆ. ಓಹೋ, ಇದರ ಅಳತೆಯ ಘಟಕವನ್ನ ಬ್ಲೇಸ್ ಪ್ಯಾಸ್ಕಲ್ ಅನ್ನೋ ವಿಜ್ಞಾನಿಯ ನೆನಪಲ್ಲಿ ಪ್ಯಾಸ್ಕಲ್ ಅಂತ ಕರೀತಾರಲ್ವಾ? ನಿಜ. 1 ಪ್ಯಾಸ್ಕಲ್ ಅಂದ್ರೆ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಅರೆ ವಾಹ್! ಹಾಗಾದ್ರೆ ಹವಾಮಾನ ವಿಜ್ಞಾನಿಗಳು? ಹೌದು, ಹವಾಮಾನ ವಿಜ್ಞಾನಿಗಳು ಗಾಳಿಯ ಒತ್ತಡ ಅಳೆಯೋಕೆ ಮಿಲಿಬಾರ್ ಮತ್ತೆ ಹೆಕ್ಟೋಪ್ಯಾಸ್ಕಲ್ ಅನ್ನೋ ಪದಗಳನ್ನ ಬಳಸ್ತಾರೆ. ಹಾಗಾದ್ರೆ ನಾನೊಂದು ಮೋಜಿನ ಲೆಕ್ಕವಾಡ್ತೀನಿ ಕೇಳಿ. ಹೇಳಿ. ನಾನು 20 ನ್ಯೂಟನ್ಸ್ನಷ್ಟು ಫೋರ್ಸ್ ಬಳಸಿ 0.02 ಸ್ಕ್ವೇರ್ ಮೀಟರ್ಸ್ ಏರಿಯಾ ಇರೋ ನನ್ನ ಕೈಯಿಂದ ಟೇಬಲ್ ಮೇಲೆ ಒತ್ತಿದ್ರೆ 20ನ್ನ 0.02ರಿಂದ ಭಾಗಿಸ್ಬೇಕು. ಅಂದ್ರೆ ಉತ್ತರ 1000 ಪ್ಯಾಸ್ಕಲ್ಸ್. ಪಕ್ಕಾ ಲೆಕ್ಕ. 1000 ಪ್ಯಾಸ್ಕಲ್ಸ್ ಸರಿಯಾದ ಉತ್ತರ. ಭಲೆ. ಇದೇ ನಿಯಮವನ್ನ ನಮ್ಮ ದಿನನಿತ್ಯದ ಲೈಫ್ಗೆ ಅಪ್ಲೈ ಮಾಡೋಣ. ಮಳೆ ಆಗಿ ಒದ್ದೆಯಾದ ಮೈದಾನದಲ್ಲಿ ಹೈ ಹೀಲ್ಸ್ ಶೂ ಹಾಕ್ಕೊಂಡು ನಡೆದ್ರೆ ಆ ಶೂ ಮಣ್ಣಲ್ಲಿ ಹೂತು ಹೋಗುತ್ತೆ. ಹೌದು, ಆದ್ರೆ ಚಪ್ಪಟೆಯಾದ ಸ್ನೀಕರ್ ಶೂ ಹಾಕ್ಕೊಂಡ್ರೆ ನಡೆಯೋದು ಸುಲಭ. ಯಾಕಂದ್ರೆ ಹೀಲ್ಸ್ನ ಏರಿಯಾ ಚಿಕ್ಕದಾಗಿರುತ್ತೆ. ಚಿಕ್ಕ ಏರಿಯಾ ಇದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅದ್ಕೆ ಅದು ಮಣ್ಣಿನಲ್ಲಿ ರಂಧ್ರ ಕೊರಿಯುತ್ತೆ. ನಾವು ಸೇಬು ಕತ್ತರಿಸೋಕೆ ಚೂಪಾದ ಚಾಕು ಬಳಸೋದು ಕೂಡ ಇದೇ ಕಾರಣಕ್ಕೆ ಅಲ್ವಾ? ಹೌದು. ಚಾಕುವಿನ ತುದಿಯ ಸಣ್ಣ ಏರಿಯಾ ಫೋರ್ಸ್ ಅನ್ನ ಒಂದೇ ಕಡೆ ಸೇರಿಸಿ ಸಿಪ್ಪೆಯನ್ನ ಸೀಳುತ್ತೆ. ಓ, ಹಾಗಾದ್ರೆ ದೊಡ್ಡ ಏರಿಯಾ ಇದ್ರೆ ಪ್ರೆಷರ್ ಕಡಿಮೆ ಇರುತ್ತಾ? ಖಂಡಿತ. ಅದಕ್ಕೆ ಈ ಸಿಮೆಂಟ್ ಮತ್ತೆ ಮರಳು ಹೊರುವ ಭಾರವಾದ ಟ್ರಕ್ಕುಗಳು ಅಗಲವಾದ ಟೈರ್ಗಳನ್ನ ಬಳಸ್ತವೆ. ಹೌದಲ್ವಾ? ಆ ಟೈರ್ಗಳು ಇಡೀ ಟ್ರಕ್ನ ಭಾರವನ್ನ ದೊಡ್ಡ ಏರಿಯಾದಲ್ಲಿ ಹರಡಿ ಪ್ರೆಷರ್ ಕಡಿಮೆ ಮಾಡ್ತವೆ. ಹೌದು, ಇದರಿಂದ ರಸ್ತೆ ಹಾಳಾಗಲ್ಲ. ನಮ್ಮ ದಿನನಿತ್ಯದ ಎಷ್ಟೋ ಕೆಲಸಗಳಲ್ಲಿ ಈ ಫೋರ್ಸ್ ಮತ್ತೆ ಏರಿಯಾ ನಡುವಿನ ಸಂಬಂಧ ಅಡಗಿದೆ. ಅರೆ, ಪ್ರೆಷರ್ ಅಂದ್ರೆ ಕೇವಲ ಎಷ್ಟು ಫೋರ್ಸ್ ಹಾಕ್ತೀವಿ ಅಂತಲ್ಲ. ಆ ಫೋರ್ಸ್ ಎಷ್ಟು ಏರಿಯಾ ಮೇಲೆ ಬೀಳುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನಿಜಕ್ಕೂ ಇದೊಂದು ಮೋಜಿನ ವಿಜ್ಞಾನದ ಗುಟ್ಟು. ಈ ಅಧ್ಯಯನವನ್ನ ಮುಗಿಸೋ ಮುನ್ನ ಒಂದು ಕುತೂಹಲಕಾರಿ ವಿಚಾರದ ಬಗ್ಗೆ ಯೋಚಿಸೋಣ. ಆನೆಯ ಬಗ್ಗೆ ಅಲ್ವಾ? ಹೌದು. ಆನೆ ಅಷ್ಟು ದೊಡ್ಡದಿರುತ್ತೆ, ಅಷ್ಟು ಭಾರ ಇರುತ್ತೆ. ಆದ್ರೂ ಅದು ಮಣ್ಣಿನಲ್ಲಿ ಯಾಕೆ ಆಳವಾಗಿ ಹೂತು ಹೋಗಲ್ಲ? ಯಾಕಂದ್ರೆ ಆನೆಯ ಕಾಲುಗಳ ತಳಭಾಗ ತಟ್ಟೆಯಂತೆ ಚಪ್ಪಟೆ ಮತ್ತೆ ಅಗಲವಾಗಿರುತ್ತೆ. ಕರೆಕ್ಟ್. ಆನೆಯ ದೊಡ್ಡ ಏರಿಯಾ ಇರೋ ಪಾದ ಮತ್ತೆ ಪ್ರೆಷರ್ ನಡುವಿನ ಸಂಬಂಧದ ಬಗ್ಗೆ ನೀವೆಲ್ಲರೂ ಒಮ್ಮೆ ಆಲೋಚಿಸಿ.
ಮುಂದಿನ ಆಳವಾದ ಅಧ್ಯಯನದಲ್ಲಿ ಸಿಗೋಣ.